ಸರ್ ನಮ್ಮನ್ನು 2 ಸೆಕೆಂಡ್ಸ್ ಕೊಡ್ತೀರಾ ಟೈಮು? ಹೇಳಿ ಅಮ್ಮ. ನಾನು ಅಪ್ಲಿಕೇಶನ್ ಬರ್ಕೊಂಡು ಬರಲಿಲ್ಲ. ಬೈ ಪ್ರೊಫೆಷನ್ ನಾನು ಟೀಚರು. ನಮ್ಮ ಹಸ್ಬೆಂಡು ನಂದು ಲೀಗಲ್ ಡಿವೋರ್ಸ್ ಆಗಿದೆ. ಇವಾಗ ಏನಂದರೆ ನನಗೆ ಓಲ್ಡ್ ಏಜ್ ಪೆನ್ಷನ್ ಬರ್ತಾ ಇಲ್ಲ, ಅದು ಫಾರ್ಮ್ಯಾಲಿಟಿಗೆ. ಫಾರ್ಮಾಲಿಟಿ ಏನಿಲ್ಲ, ನಿಮ್ದು ಏಜ್ ಪ್ರೂಫ್ ಸರ್ಟಿಫಿಕೇಟ್, ಆಧಾರ್ ಇದೆಯಾ? ಆಧಾರ ಕಾರ್ಡ್ ಇದೆ. BPL ಕಾರ್ಡ್ ಇದೆಯಾ? ಜೆರಾಕ್ಸ್ ಮಾಡ್ಸಿಲ್ಲ. BPL ಕಾರ್ಡ್ ಇದೆಯಾ? ಏನಂದ್ರೆ BPL ಕಾರ್ಡ್ ಇದೆಯಾ? ಇಲ್ಲ, ನನ್ನ ಇದು ಬಂದುಬಿಟ್ಟು ಇನ್ನೇನಿಲ್ಲ. ಸೊ ನಾನು ಅದಕ್ಕೆ ತಮ್ಮ ಬಂದಿದ್ದೀನಿ ಹ್ಯಾಗ್ ಮೂವ್ ಮಾಡೋದು ಮ್ಯಾಟರು ಅಂತ. ತಹಶೀಲ್ದಾರ್ ಯಾರು? ಒನ್ ಸೆಕೆಂಡ್ ರೀ, ಅವ್ರಿಗೆ ಪೆನ್ಷನ್ ಬೇಕಂತೆ. BPL ಕಾರ್ಡ್ ಇಲ್ಲ, ಓಲ್ಡ್ ಏಜ್ ಪೆನ್ಷನ್. ಮಾತಾಡೋದೆಲ್ಲ ಮಾಡಿಕೊಡಿ. ಅವ್ರ ಜೊತೆ ಇದ್ದೀರಾ? ಎಲ್ಲಿ? ಆಶ್ರಯ ಕಾಲೋನಿಯಲ್ಲಿ. ಅಲ್ಲಿ ಯಾಕೆ ಹೋಗಿದ್ದೀರಿ ನೀವು? ನನಗಿವಾಗ ಏನಿಲ್ವಲ್ಲ ಜಾಗ, ಇಲ್ಲಾಂದ್ರೆ ಹೋಗಿ ಸಾಯ್ಬೇಕು. ಜಾಗ ಕೊಟ್ಟಿಲ್ಲ ಅಂದ್ರೆ ಆದ್ರೆ ಸೂಸೈಡ್ ಮಾಡ್ಕೊಳ್ಳಲ್ಲ, ನಾನು ಫೈಟ್ ಔಟ್ ಮಾಡ್ತೀನಿ. ಫೈಟ್ ಔಟ್ ಮಾಡಿ. ಯಾವ ಊರು ನಿಮ್ದು? ಸ್ವಂತ ಬೆಂಗಳೂರೇ. ನೇಟಿವು? ಶ್ರೀರಾಮ್ಪುರದವರು ನಾವು. ಮೊದಲೆಲ್ಲಿದ್ರಿ? ಮೊದಲು ನಾನು ಸುಬ್ರಹ್ಮಣ್ಯ ನಗರ್ನಲ್ಲಿ ಇದ್ದೆ. ನಾನು ಬೈ ಪ್ರೊಫೆಷನ್ ಟೀಚರ್. ಸ್ವಂತ ಮನೆ ಹೋಯ್ತು. ಪೆನ್ಷನ್ ಏನಪ್ಪ ಪೆನ್ಷನ್ ಅದೇ ಕೇಳೋಕೆ ನಾನು ನಿಮ್ಮ ಹತ್ರ ಒದ್ದಾಡ್ತಾ ಇದ್ದೆ. ಅಲ್ಲ, ನಿಮ್ಗೆ ರಿಟೈರ್ಡ್ ಟೀಚರ್ ಅಲ್ವಾ ನೀವು? ಇಲ್ಲ, ಟೀಚರು ಪ್ರೈವೇಟ್ ಅಲ್ಲಿ ಕೆಲಸ ಮಾಡಿ. ಅದು ಫ್ರೀ ಸರ್ವಿಸ್ ಮಾಡಿದ್ದೀನಿ. ಈಗ ಫ್ರೀ ಸರ್ವಿಸ್ ಮಾಡಿದ್ದೀರಿ. ಈಗೇನು ದುಡ್ಡಿಲ್ಲ? ಏನಿಲ್ಲ, 1 ರೂಪಾಯಿ ಇಲ್ಲ. ಯಾರು ಕೊಟ್ಟರೆ ತಿನ್ಬೇಕು, ಇಲ್ಲಾಂದ್ರೆ ಜೀವನಕ್ಕೆ ಏನೂ ಇಲ್ಲ. ಇವಾಗ ಒಂದು ಓಲ್ಡ್ ಏಜ್ ಪೆನ್ಷನ್ ಮಾಡಿಕೊಡಿ, ಮಾಡಿಸಿ. ಬನ್ನಿ, ಅವ್ರ ಜೊತೆ ಹೋಗಿ. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಅಮ್ಮ, ನಿಮ್ದು ಅರ್ಜಿ ಬರೀಬೇಕು, ರಿಜಿಸ್ಟರ್ ಆಗಲ್ಲ. ನೀವೇ ಅರ್ಜಿ ಬರೆದ್ಬಿಟ್ಟು ನೀವೇ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟು ಅವ್ರನ್ನ ಕರ್ಸ್ಕೊಂಡು ಒಂದು ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ, ಸೇಮ್ ಡೇ ಅವ್ರದ್ದು ಸರ್ಟಿಫೈ ಮಾಡಿಬಿಟ್ಟು ಸೇಮ್ ಡೇ ಅವ್ರಿಗೆ ಪೆನ್ಷನ್ ಸರ್ಟಿಫಿಕೇಟ್ನ ಇಶ್ಯೂ ಮಾಡಿ. ಅವ್ರಿಗೆ ಬ್ಯಾಂಕ್ ಡೀಟೇಲ್ಸ್ ಥರ ಕೇಳಿ. ಇಲ್ಲೇ ಹೋಗಿ ಮಾಡಿಬಿಡಿ. ಇಲ್ಲ, ಇಲ್ಲೇ ಹೋಗ್ಬಿಟ್ಟು ನೀವೇ ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಡಿ. ಬ್ಯಾಂಕ್ ಡೀಟೇಲ್ಸ್ ಇದ್ರೆ ಕೊಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.